ನಾನು ನಿಮ್ಗೆಲ್ಲರಿಗೂ ಕೂಡ ಫಸ್ಟ್ ಮೀಟಿಂಗ್ ಆದ್ರಿಂದ ನಿಮ್ಗೆಲ್ಲರಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸ್ತೀನಿ. ಯಾಕೆಂತಂದ್ರೆ ಕಂಪನಿ ಈಗ ಈ ತಿಂಗಳು 10th ನವೆಂಬರ್ 2021ಗೆ ಲಾಂಚ್ ಆಗಿರುವಂತ ಕಂಪನಿ. ಆ ಕಂಪನಿಯ ಹೆಸರು ಬಂದು ಈ ಕಂಪನಿಯ ಬ್ರ್ಯಾಂಡ್ ನೇಮ್ ಬಂದು ಕಾರ್ಯಲ್ ಜ್ಯುವೆಲರಿ ಅಂತ. ಇದು ಕಂಪನಿಯ ಬ್ರ್ಯಾಂಡ್ ನೇಮ್ ಇದು. ಅದರೊಳಗಡೆ ಒಂದು ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರನೇ ಶ್ರೀ ಕಾರ್ಯಲ್ ವೆಲ್ಫೇರ್ ಮಾರ್ಕೆಟಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಬ್ರಾಂಚನ್ನ ಓಪನ್ ಮಾಡಿ ಆಲ್ ಓವರ್ ಇಂಡಿಯಾಗೆ ಈ ಪ್ಲಾನ್ ನಿನ್ನೆ ಬ್ಯಾಂಗ್ಳೂರಿನಲ್ಲಿ ಫಸ್ಟ್ ಮೀಟಿಂಗ್ ನಡೆದಿದೆ. ಫಸ್ಟ್ ಮೀಟಿಂಗ್ ಎಂ ಡಿ ಅವರ ಸಮ್ಮುಖದಲ್ಲಿ. ಅಂದ್ರೆ ಈಗ ಇನಿಷಿಯಲ್ ನಲ್ಲಿ ಗ್ರೋ ಆಗ್ತಾ ಇರುವಂತಹ ಒಂದು ಕಂಪನಿಗೆ ತಮ್ಮನ್ನೆಲ್ಲ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ, ಈಗ ಕಂಪನಿಯ ನೇಮ್ ಏನಪ್ಪಾ ಅನ್ನೋದು ಗೊತ್ತಾಯ್ತು. ಕಂಪನಿ ಶ್ರೀ ಕಾರ್ಯಲ್ ವೆಲ್ಫೇರ್ ಮಾರ್ಕೆಟಿಂಗ್ ಅಂತ ಕಂಪನಿ ಹೆಸರು. ಇದರ ವೆಬ್ಸೈಟ್ ಬಂದು ಶ್ರೀ ಕಾರ್ಯಲ್, ಇದೇನೆ www.shrikaryal.com ಅಂತ, ಇದಿಷ್ಟು ಹೊಡೆದ್ರೆ ಸಾಕು. .com ಅಂತ ಕಂಪನಿಯ ಒಂದು ವೆಬ್ಸೈಟ್. ಇದು ಮಾರ್ಕೆಟಿಂಗ್ ಬ್ರಾಂಚ್. ಇಲ್ಲಿ ಇದಕ್ಕೆ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಪ್ರತಿಯೊಂದು ಇದೆ. ಕಂಪನಿಯ ಪ್ರೊಫೈಲ್ ಬಗ್ಗೆ ಹೇಳೋದಾದ್ರೆ, ಶ್ರೀ ಕಾರ್ಯಲ್ ವೆಲ್ಫೇರ್ ಮಾರ್ಕೆಟಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ನ ಹೆಡ್ ಆಫೀಸ್ ಇದೆಯಲ್ಲ, ಕೊಡಂಗಲೂರು, ತ್ರಿಸೂರ್, ಕೇರಳ ಸ್ಟೇಟ್ ಅಲ್ಲಿ ಇದೆ. ಇದರ CMD ಬಂದು ರಾಜನ್ ಕಾರ್ಯಲ್ ಅಂತ. 45 ವರ್ಷದಿಂದ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆ. ಮಾರ್ಕೆಟಿಂಗ್ ನಲ್ಲಿ ತುಂಬಾ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಇವರು ಚೀಟಿನೂ ಕೂಡ ಒಂದು 45 ವರ್ಷ ನಡೆಸಿದ್ದಾರೆ. 70 ವರ್ಷದ ಏಜ್ ನಲ್ಲಿ ಅವರು ಬಹಳ ಒಂದು ವ್ಯಕ್ತಿತ್ವ ಅವರಲ್ಲಿದೆ. ಯಾಕೆಂತಂದ್ರೆ ಅವರು ಇಡೀ ಇಂಡಿಯಾದಲ್ಲಿ ಹೆಸರು ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಪೇಔಟ್ ನಂಬರ್ 1 ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಫಾರಂ 16A ಅಂದ್ರೆ TDS ಅನ್ನ ಸರ್ಟಿಫಿಕೇಟ್ ಕೊಟ್ಟಂತ ಮೊಟ್ಟ ಮೊದಲ ಕಂಪನಿ ಅಂತ ಹೇಳ್ಬೋದು. ಆತರ ಒಂದು ಹೆಸರನ್ನ ಮಾಡಿದ್ದಾರೆ. ಎಲ್ಲೂ ಕೂಡ ಇವರು ಹೆಸರು ಕಡಿಸ್ಕೊಂಡಿಲ್ಲ. ಇವರು ಚೀಟಿನ 45 ವರ್ಷದಿಂದನೂ ನಡೆಸ್ತಾ ಇದ್ದಾರೆ. ಈಗ ಒಂದು ಚೀಟಿ ನಡೆಸುವಂತ ಕಂಪನಿ ಬೇರೆ ಬಿಸ್ನೆಸ್ ಮಾಡಲಿಕ್ಕೆ ಮಾಡಬಾರದು. ಅದೇ ಕಾರಣಕ್ಕೋಸ್ಕರ ಒಂದು ಕಾರ್ಯಲ್ ಜ್ಯುವೆಲರಿ ಅಂತ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಶ್ರೀ ಕಾರ್ಯಲ್ ವೆಲ್ಫೇರ್ ಮಾರ್ಕೆಟಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಮಾರ್ಕೆಟಿಂಗ್ ಬ್ರಾಂಚ್ ಅನ್ನ ಓಪನ್ ಮಾಡಿ 10th ನವೆಂಬರ್ ಇದೇ ತಿಂಗಳು 2021 ನಲ್ಲಿ ಗ್ರ್ಯಾಂಡ್ ಓಪನಿಂಗ್ ಎಲ್ಲ ಆಗಿದೆ. ಇನ್ನು CMD ಅವ್ರ ಜೊತೆಗೆ ಅವರ ಸಹಪಾಠಿಯಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಗಳು ತುಂಬಾ ವೆಲ್ ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಮತ್ತೆ ಒಂದು ಅವರ ಹಿಂದಿನ ಕಂಪನಿಯಲ್ಲಿ 7-8 ವರ್ಷ ತುಂಬಾ ವರ್ಷಗಳ ಕೆಲಸ ಮಾಡಿ, ಸೋ ಮೆನಿ ಇಯರ್ಸ್ ಅಂತಾನೆ ಹೇಳ್ಬೋದು. ವೆರಿ ಟ್ರಸ್ಟಬಲ್ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಅಂತ ಹೇಳ್ಬೋದು. ಆ ತರ ಇರುವಂತ ಒಂದು ಇದಿಷ್ಟು ಕಂಪನಿಯ ಪ್ರೊಫೈಲ್ ಆದ್ರೆ, ಇನ್ನು ಕಂಪನಿ ಶ್ರೀ ಕಾರ್ಯಲ್ ವೆಲ್ಫೇರ್ ಮಾರ್ಕೆಟಿಂಗ್ ಕಂಪನಿಯ ಲೀಗಾಲಿಟಿ ಬಗ್ಗೆ ಹೇಳೋದಾದ್ರೆ, ಎಲ್ಲಾ ಲೀಗಲ್ಸ್ ಪೇಪರ್ಸ್ಗಳು ಕೂಡ 2/8/2021ರಲ್ಲಿ ಕಂಪನಿಗೆ ಬೇಕಾದಂತ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಹೇಳ್ತಾರೆ, MCA, ಒಂದು ಅವರ ಒಂದು ಗೈಡ್ಲೈನ್ಸ್ ಪ್ರಕಾರ ಪರ್ಮಿಷನ್ ಎಲ್ಲ ತಗೊಂಡು ಸ್ಟೇಟ್ ಗವರ್ಮೆಂಟ್ ನಿಂದ ಸಿನ್ ನಂಬರ್, ಅಂದ್ರೆ ಇದನ್ನ ರಿಜಿಸ್ಟ್ರೇಷನ್ ನಂಬರ್ ಅಂತಾರೆ, ಕಂಪನಿ ಇನ್ಕಾರ್ಪೊರೇಷನ್ ನಂಬರ್ ಅಂತ ಹೇಳ್ತಾರೆ. ಇದನ್ನ ನೀವು MCA ನಲ್ಲಿ ಹೊಡಿತು ಅಂತಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದ್ಬಿಡ್ತದೆ. ಕಂಪನಿಗೆ ಬೇಕಾದಂತ ರಿಜಿಸ್ಟ್ರೇಷನ್ ಸಿನ್ ನಂಬರ್, ಕಂಪನಿ ಇನ್ಕಾರ್ಪೊರೇಷನ್ ನಂಬರು, ವ್ಯಾಟ್ ನಂಬರು, ಪ್ಯಾನ್ ನಂಬರು, GST, ROC ಅಂದ್ರೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಅದು ಮತ್ತೆ ಅದ್ರ ಜೊತೆಗೆ ಇದು ಸ್ಟೇಟ್ ಗವರ್ಮೆಂಟ್ ಇಂದ ಸಿಕ್ಕಿರೋದು. ಇನ್ನು ಕೊಡಂಗಲೂರು ತ್ರಿಸೂರ್ ಆಫೀಸ್ ಓಪನಿಂಗ್ಗೆ ಮತ್ತೆ ಶೋಕೇಶ್ ಎಲ್ಲ ಮಾಡೋದಕ್ಕೆ, ಡೈಮಂಡ್ ಆರ್ನಮೆಂಟ್ ಗಳನ್ನ ಇಡೋದಕ್ಕೆ ಒಂದು ಶಾಪ್ ಎಲ್ಲ ಮಾಡಿದ್ದಾರೆ. ಮಾರ್ಕೆಟಿಂಗ್ಗೆ ಬೇಕಾದಂತ ಸರ್ಟಿಫಿಕೇಟ್ ಆಫ್ ಒಂದು ಮುನ್ಸಿಪಲ್ ಲೈಸೆನ್ಸ್ ಇದೆ. ಅಂದ್ರೆ ನಾವೇನ್ ಹೇಳ್ತೀವಿ ಇಲ್ಲಿ, ಸಿಟಿ ಕಾರ್ಪೊರೇಷನ್ ಪರ್ಮಿಷನ್, ಅಂದ್ರೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಶ್ರೀ ಕಾರ್ಯಲ್ ವೆಲ್ಫೇರ್ ಮಾರ್ಕೆಟಿಂಗ್ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ, ಈ ಕಂಪನಿಯಲ್ಲಿ ಒಂದು ಮಾರ್ಕೆಟಿಂಗ್ ಕಂಪನಿ ಒಳಗಡೆ ಗೋಲ್ಡ್, ಈಗ ಬಿಟ್ಟಿರೋದು ಗೋಲ್ಡ್, ಡೈಮಂಡ್, ನೆಕ್ಸ್ಟ್ ಬಿಡುವಂತದ್ದು ಪರ್ಲು, ಸಿಲ್ವರ್ದು ಆರ್ನಮೆಂಟ್ಸ್ ಗಳೆಲ್ಲ ಬಿಡ್ತಾರೆ. ಇಲ್ಲಿ ಒಂದು 4 ತರದ ಪ್ರಾಡಕ್ಟ್ಗಳಿದಾವೆ. ಡೈಮಂಡ್ ನೋ ಸ್ಪಿನ್ ಅಂತ, ಅದು 8,220 ರೂಪಾಯಿ. ಇಲ್ಲ ಅದಕ್ಕೆ ನಮ್ಗೆ ಅಷ್ಟು ಕೊಡೋಕ್ಕಾಗಲ್ಲ ಅಂದ್ರೆ 30%, 2,220 ರೂಪಾಯಿ ಸೇಲ್ಸ್ ಆರ್ಡರ್ ಮಾಡಿ ನಾವು ಬಾಕಿ ಕಮಿಷನ್ ನಲ್ಲಿ ಕಟ್ಕೊಂಡು ಆ ಪ್ರಾಡಕ್ಟ್ನ ತಗೋಬಹುದು.
ಇನ್ನು ಡೈಮಂಡ್ ಹಿಯರ್ ಸ್ಟಡ್ ಅಂತಿದೆ, ಕಿವಿಗೆ ಹಾಕುವಂತ ಹಿಯರ್ ಸ್ಟಡ್ಗಳು, ಅದು 15,040 ರೂಪಾಯಿ. ಅದಕ್ಕೆ 30% ಕೊಡ್ತೀನಿ ಅಂತಂದ್ರೂ 4,400 ರೂಪಾಯಿನಲ್ಲಿ ನೀವು ಅದನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅದೇ ಜನ. ಇನ್ನು ಡೈಮಂಡ್ ರಿಂಗ್ಸ್ ನಲ್ಲಿ ಡೈಮಂಡ್ ಉಂಗುರಗಳು ಇಲ್ಲಿ 35,100 ರೂಪಾಯಿ ಇದೆ. ಒಂದು 30% ಸೇಲ್ಸ್ ಆರ್ಡರ್ನೇ, ಅಷ್ಟು ಕೊಡೋಕ್ಕಾಗಲ್ಲ ಅಂದ್ರೆ 30% ಸೇಲ್ಸ್ ಆರ್ಡರ್ ಕೊಟ್ಟರು ಕೂಡ 11,000 ಸೇಲ್ಸ್ ಆರ್ಡರ್ನ ತಗೊಳ್ತಾರೆ. ಇನ್ನು ಬಾಕಿದು ಕಮಿಷನ್ನಲ್ಲೇ ಕಟ್ ಮಾಡಿಸ್ಕೋಬಹುದು. ಇನ್ನು ಲಾಸ್ಟ್ ಪ್ರಾಡಕ್ಟು ಡೈಮಂಡ್ ನೆಕ್ಲೆಸ್ ಇದೆ, ಅಲ್ಲಿ 1,97,600 ರೂಪಾಯಿ. ಅದು ಅಷ್ಟಿಲ್ಲ ಅಂತಂದ್ರೆ 30%, ಅಂದ್ರೆ 60,000 ಸೇಲ್ಸ್ ಆರ್ಡರ್ ಮಾಡಿ ಒಳಗಡೆ ಬರ್ಬೋದು. ಏನಪ್ಪಾ ಇದು ಇಷ್ಟು ದೊಡ್ಡದಾಗಿ ಅಮೌಂಟ್ ಕಟ್ಟಬೇಕಾಗಿಲ್ಲ. ನಾವು ನಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ 8,220 ರೂಪಾಯಿ ಸಾಕು. ಇಲ್ಲ ಅದೂ ಇಲ್ಲ ಅಂತಂದ್ರೆ ಒಂದು 30% ಅಂದ್ರೆ 2,200 ರೂಪಾಯಿನಿಂದ ಬರ್ಬೋದು. ಇಲ್ಲಿ ನಿಮಗೆ ಒಂದು ಸ್ವಲ್ಪ ಪ್ರಾಡಕ್ಟ್ ಕ್ಲಾರಿಟಿ ಬಗ್ಗೆ ಹೇಳ್ಬಿಡ್ತೀನಿ. ಆ ಪ್ರಾಡಕ್ಟು ಯಾವ ತರ ಇದೆ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಗ್ರೇಡಿಂಗ್ ಸ್ಕೇಲ್ ಅಲ್ಲಿ ಇರುವಂತದ್ದು, VVS ಕ್ವಾಲಿಟಿ. ಅಂಡ್ ಅದರ ಕಲರ್ ಇದೆಯಲ್ಲ E&F ಅಂತ, ಎಕ್ಸ್ಪೆಕ್ಷನಲಿ ವೈಟ್ ಮತ್ತೆ ರೇರ್ ವೈಟ್ ಅಂತ ಹೇಳ್ತಾರೆ. ಇನ್ನು ಕ್ಯಾರೆಟ್ ವೈಟ್ ಎಲ್ಲ ಸೈಜ್ ಇಂಡಿಕೇಶನ್ ನಲ್ಲಿ ಇರ್ತದೆ. ಕಟ್ ಅಂಡ್ ಡಿಸೈನಿಂಗ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು ಏನಪ್ಪಾ ಅಂದ್ರೆ ಇಂಡಿಯಾದಲ್ಲಿ ಎರಡು ಕಡೆ ಫ್ಯಾಕ್ಟರಿಗಳಿರೋದು. ಒಂದು ಗುಜರಾತ್ನ ಸೂರತ್ ಅಲ್ಲಿ, ಇನ್ನೊಂದು ಕೇರಳದ ತ್ರಿಸೂರ್ನಲ್ಲಿ. ನಂಬರ್ 1 ಯಾವುದು ಅಂದ್ರೆ ತ್ರಿಸೂರ್ದೆ. ಯಾಕೆ ಅವರೇ ಕಲ್ಯಾಣ್ ಜ್ಯುವೆಲರ್ಸ್ಗೆ, ಮಲಬಾರ್ ಗೋಲ್ಡ್ಗೆ, ಜೋಆಲುಕಾಸ್ಗೆ, GRT ಇರ್ಬೋದು, ಲಲಿತಾ, ಏನೆಲ್ಲ ನೀವು ಒಂದು ಜ್ಯುವೆಲರಿ ಶಾಪ್ಗಳನ್ನು ನೋಡ್ತಿರೋ ಅದಕ್ಕೆಲ್ಲ ಡೈಮಂಡ್ ಸಪ್ಲೈ ಮಾಡುವಂತ ಏಕೈಕ ಒಂದು ಫ್ಯಾಕ್ಟರಿ ಯಾವುದು ಅಂದ್ರೆ ತ್ರಿಸೂರ್. ಹಾಗಿರುವಾಗ ತುಂಬಾ ಬ್ರಾಂಡ್ ನೇಮ್ ಇರುವಂತ ಒಂದು ಫ್ಯಾಕ್ಟರಿ ಇದಕ್ಕೆ ಟೈಅಪ್ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇನ್ನು ನಮ್ಮ MD ಅವರು ಬಗ್ಗೆ ಹೇಳಬೇಕು ಅಂತಂದ್ರೆ ಒಳ್ಳೆ ನಾಲೆಡ್ಜ್ ಇರುವಂತ ವ್ಯಕ್ತಿ. ಇದೆಲ್ಲ ನೀವು ನೋಡ್ಕೋಬಹುದು ಹೇಗೆ ಏನು ಅಂತ. ಅದಾದ ನಂತರ ಇನ್ನು ಪ್ರಾಡಕ್ಟ್ ನಲ್ಲಿ 4 ಪ್ರಕಾರ ಇದೆ. 4 ಪ್ರಾಡಕ್ಟ್ಗಳು: ಡೈಮಂಡ್ ಮಯೂರಿ ಅಂತ, ಡೈಮಂಡ್ ಲೋಟಸ್, ಡೈಮಂಡ್ ತಾರ, ಡೈಮಂಡ್ ತೀರ್ಥಮ್ ಅಂತ ಒಂದು 4 ಪ್ರಾಡಕ್ಟ್ಗಳು ಇಟ್ಟಿದ್ದಾರೆ. 4 ಕೂಡ 4 ರ್ಯಾಂಕ್ಗಳಿದಾವೆ. ಇಲ್ಲಿ ನೀವು ಈಗ ಡೈರೆಕ್ಟ್ ಆಗಿ ನಾವು ಬಿಸ್ನೆಸ್ ಪ್ಲಾನ್ ಬಂದ್ಬಿಡೋಣ. ಅದನ್ನ ಪೇ ಪ್ಲಾನ್ ಅಂತ ಹೇಳ್ತೀವಿ. ಈಗ ನೀವು ಇಲ್ಲಿ ಡೈಮಂಡ್ ಮೂಗುತಿಗೆ ಮಯೂರಿ ಅಂತ ಹೇಳ್ತಾರೆ. ಇದು 18 ಕ್ಯಾರೆಟ್ ಗೋಲ್ಡ್ ಇರ್ತದೆ. ಅದರ ಗೋಲ್ಡ್ ಎಷ್ಟಿರ್ತದೆ 18 ಕ್ಯಾರೆಟ್ ಅಂದ್ರೆ 220 mg ಇರ್ತದೆ. 220 mg ಅಂದ್ರೆ ಮಿಲಿಗ್ರಾಮ್. ಇನ್ನು ಡೈಮಂಡು 3 ಸೆಂಟ್ ಇರ್ತದೆ, 0.3 ಸೆಂಟ್ ಇರ್ತದೆ. ಇದೆಲ್ಲ ನೀವು ಗೋಲ್ಡ್ ಸ್ಮಿತ್ಗೆ ಒಬ್ರು ಕೊಟ್ಟಾಗ ನಿಮ್ಮ ಹತ್ರ ಏನಾದ್ರು ದುಡ್ಡಿದೆ ಅಂದ್ರೆ 8,220 ರೂಪಾಯಿ ಹಾಕಿ ಒಳಗಡೆ ಬರ್ಬೋದು. ಇಲ್ಲ ನಮ್ಮ ಕೈಲಿ ಅಷ್ಟು ಇಲ್ಲ ಅಂತಂದವರು 30% ಸೇಲ್ಸ್ ಆರ್ಡರ್ ಮಾಡಿದ್ರೆ ಸಾಕು. 30% ಅಂದ್ರೆ 2,200 ರೂಪಾಯಿ ಕೊಟ್ಟು ನೀವು ಈ ಮೂಗುತಿನ ಒಂದು ತಯಾರಿಕೆ, ಅದನ್ನೇನಂತಾರೆ ತಯಾರು ಮಾಡ್ಲಿಕ್ಕೆ ತಯಾರಿಕಾ ವೆಚ್ಚ ಅಂತ ಹೇಳ್ತಾರೆ. ಏನೇಳಿ ಆ ಪ್ರಾಡಕ್ಟ್ ನ ಸೇಲ್ಸ್ ಆರ್ಡರ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ, ತಯಾರು ಮಾಡುವುದಕ್ಕೆ ಆದೇಶ ಕೊಟ್ಟಂಗೆ. ನೀವು ತಯಾರು ಮಾಡಲಿಕ್ಕೆ ನೀವು ಬರೀ 2,200 ರೂಪಾಯಿ ಕೊಟ್ಟರು ಸಾಕು. 200 ರೂಪಾಯಿ ಅನ್ನೋದು ನೀವು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗೋದಕ್ಕೆ ಇನ್ನು 2,000 ರೂಪೀಸ್ ಏನಿದೆ ಕಂಪನಿಯ ಪ್ರಾಡಕ್ಟ್ಗೆ ಹೋಗಿ ಜಮಾ ಆಗುತ್ತೆ. ಹಾಗಿರುವಾಗ ಇದರಲ್ಲಿ ನೀವು ಬತ್ತು ಅಂತಂದ್ರೆ ಇದನ್ನ ನೀವು ಮಾರ್ಕೆಟಿಂಗ್ ಮಾಡ್ತೀನಿ ಅಂತಂದ್ರೆ ಇದೊಂದು ಮಿರ್ರರ್ ಜನಾಲಜಿಯಲ್ಲಿ ಬರ್ತದೆ. ಏನಿದು ಮಿರ್ರರ್ ಜನಾಲಜಿ. ABCDEFGHIJ ಅಂತ 10 ಸೇಲ್ಸ್ ಎಕ್ಸಿಕ್ಯೂಟಿವ್ಗಳನ್ನ ತಾವು ನಿಯುಕ್ತಿ ಮಾಡಲಿಕ್ಕೆ ಸರ್ಕಾರದಿಂದನೇ ಪರ್ಮಿಷನ್ ಇದೆ. ಇದು ಈ ಕಂಪನಿಯ ಪ್ಲಾನು ಯಾವ ಬೇಸ್ ಮೇಲೆ ನಡೀತದೆ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜಮಲಾಜಿಕಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜಮಲಾಜಿಕಲ್ ಸರ್ಟಿಫಿಕೇಟ್. ಎಲ್ಲಾ ಜೇಮ್ಸ್ ಡಿಪಾರ್ಟ್ಮೆಂಟ್ಗೂ ಅದೊಂದೇ ಲಾ ಇರೋದು ಇಂಡಿಯಾದಲ್ಲಿ. ಆ ಲಾ ಪ್ರಕಾರ ಇಲ್ಲಿ ನೀವು ಸಿಲ್ವರ್ ಸೇಲ್ಸ್ ಮ್ಯಾನ್ ಆಗಿ ಒಳಗಡೆ ಬಂದು ಯಾರಿಗಾದ್ರೂ ಒಂದು ಸೇಲ್ಸ್ ನ ಮಾಡ್ತಿದ್ದಂಗೆ ನೀವು ಸಿಲ್ವರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗ್ಬಿಡ್ತೀರಾ. ಸಿಲ್ವರ್ ಸೇಲ್ಸ್ ಮ್ಯಾನ್ ಇದ್ದವರು ಸಿಲ್ವರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗ್ಬಿಡ್ತೀರಾ. ಈ ವರ್ಡ್ ನೋಡಿ, ಸಿಲ್ವರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗ್ಬಿಡ್ತೀರಾ. ಇಲ್ಲಿ ನೀವು ಒಂದನ್ನಾದ್ರೂ ರೆಕಮೆಂಡ್ ಮಾಡ್ಕೊಳ್ಳಿ, 2 ಮಾಡ್ಕೊಳ್ಳಿ, 3 ಮಾಡಿ, 4, ಈಗ ಎಷ್ಟು ಜನ ನೀವು ಮಾಡೋದಕ್ಕೆ ಹಕ್ಕಿದೆ? 10 ಯೂನಿಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಇಲ್ಲಿ ಅವಕಾಶ ಇದೆ. ಈ ಕಂಪನಿ
ಯಾವುದೇ ಕಾರಣಕ್ಕೂ ಬೈನರಿಗೆ ಬರಲ್ಲ, ಸನ್ಫ್ಲವರ್ ಸಿಸ್ಟಮ್ ಬರಲ್ಲ, ಪಿರಮಿಡ್ ಸಿಸ್ಟಮ್ಗೂ ಬರಲ್ಲ. ಇದು ಒಂದು ಮಿರರ್ ಜನಾಲಜಿಯಲ್ಲಿ ಸೇಲ್ಸ್ ಆರ್ಡರ್ಗೆ ಬರ್ತದೆ. ಇದು ಸೇಲ್ಸ್ ಆರ್ಡರ್ ಮುಖಾಂತರ ಒಬ್ಬ ನೀವು ಒಂದು ಯಾವುದೇ ಒಂದು ಶಾಪ್ಗೆ ಹೋಗಿ ಸೇಲ್ಸ್ ಮ್ಯಾನ್ ಆಗಿ ನೀವು ಸೇರ್ಕೊಂಡಾಗ ನೀವು ಹೆಂಗೆ ಸೇಲ್ಸ್ ಮಾಡ್ಬೋದು ವರ್ಡ್ ಆಫ್ ಮೌತ್ ಅಲ್ಲಿ, ಅದೇ ತರ ಇದರಲ್ಲೂ ಮಾಡೋದಕ್ಕೆ ಅವಕಾಶ ಇದೆ. ನಿಮಗೆ ಎಷ್ಟು ಜನಕ್ಕೆ ಕೊಡೋದಕ್ಕೆ ಅವಕಾಶ ಇದೆ? 10 ಜನಕ್ಕೆ ನೀವು ಇಲ್ಲಿ ಸೇಲ್ಸ್ ಆರ್ಡರ್ನ ಮಾಡ್ಬೋದು. ಈಗ ಒಂದು ಎಕ್ಸಾಂಪಲ್, ಎ ಮ್ಯಾಚಿಂಗ್ ನಲ್ಲಿ ಇವರು ಕಮಿಷನ್ನ ಕೊಡೋದು. ಎ ಐಗೆ ಮ್ಯಾಚ್ ಆಗ್ಬೋದು, ಬಿ ಡಿಗೆ ಆಗ್ಬೋದು, ಅಥವಾ ಸಿ ಎಫ್ ಆಗ್ಬೋದು, ಇ ಎಚ್ ಆಗ್ಬೋದು, ಜಿ ಜೆಗೆ ಆಗ್ಬೋದು. ಹೆಂಗಾದ್ರೂ ಆಗ್ಲಿ ಅದನ್ನ 1:1ಗೆ ಒಂದು ಒನ್ ಆಫ್ ದಿ ಡೈರೆಕ್ಟ್ ಸೇಲ್ಸ್, ಒಂದು ಡೈರೆಕ್ಟ್ ಸೇಲ್ಸ್ ಇದ್ದು ಒನ್ ಆಫ್ ಫ್ರಮ್ ದಿ ಎನಿವನ್, ಇಲ್ಲಿ ಒಬ್ರು ನಿಮ್ ತಂದು ಇನ್ನು ಇಲ್ಲಿಂದ ಎಲ್ಲಿಂದಾದ್ರೂ ಒಬ್ರು ಬಂದಿರ್ಲಿ, ಆ ತರ ಬಂದಾಗ ಡಿಫ್ರೆಂಟ್ ಯೂನಿಟ್ ಇಂದನೂ ಬಂದಿರ್ಲಿ, ಅವಾಗ ಒಂದು ಪಿ ವಿ ಅಂತ ಹೇಳ್ತಾರೆ. ಒಂದು ಪಿ ವಿಗೆ 400 ರೂಪಾಯಿ ಕೊಡ್ತಾನೆ. ಒಂದು ಪಿ ವಿಗೆ 400 ರೂಪಾಯಿ ಅಂದ್ರೆ ಒಂದು ವಾರಕ್ಕೆ 100 ಪಿ ವಿ ಮ್ಯಾಕ್ಸಿಮಮ್ ಇರ್ತದೆ. 100 ಪಿ ವಿ ಇಂಟು 400 ರೂಪಾಯಿ ಅಂದ್ರೆ 40,000 ವಾರಕ್ಕೆ. ಇದಕ್ಕೊಂದು ಸಹಾಯಧನನೂ ಕೊಡ್ತಾರೆ. ಏನು, 10 ಪಿ ವಿ ಮಾಡ್ಕೊಂಡಾಗ ಫೀಲ್ಡ್ ಆಫೀಸರು, ಒಂದು 8 ಜನ ಫೀಲ್ಡ್ ಆಫೀಸರ್ ಆದಾಗ ಆರ್ಗನೈಸರು, 6 ಜನ ಆರ್ಗನೈಸರ್ ಆದಾಗ ಡೆವಲಪ್ಮೆಂಟ್ ಆಫೀಸರು, 4 ಜನ ಡೆವಲಪ್ಮೆಂಟ್ ಆಫೀಸರ್ ಆದಾಗ ಏರಿಯಾ ಮ್ಯಾನೇಜರು, ಮತ್ತೆ 3 ಜನ ಏರಿಯಾ ಮ್ಯಾನೇಜರ್ ಆದಾಗ ನೀವು ರೀಜನಲ್ ಮ್ಯಾನೇಜರ್ ಆಗೋದು, 2 ಜನ ರೀಜನಲ್ ಮ್ಯಾನೇಜರ್ಗಳಾದಾಗ ಟೀಮ್ ಜನರಲ್ ಮ್ಯಾನೇಜರ್ ಅಂತ. ಇದ್ರದ್ದು ಏನು ಸಿಗುತ್ತೆ ಅಂತ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಇನ್ನು 2ನೇ ಪ್ಯಾಕೇಜ್ ಇದೆಯಲ್ಲ, ಲೋಟಸ್. ಏನು, ಈಗ ನೀವು ಮೂಗುತಿಯಲ್ಲಿ ಇದ್ದವರೇ ಇಲ್ಲಿಗೆ ಬರೋದು. ಅಂದ್ರೆ ಇಲ್ಲಿಗೆ ಬರಬೇಕು ಅಂತಂದ್ರೆ ನೀವು ಫೀಲ್ಡ್ ಆಫೀಸರ್ ಆಗ್ಬೇಕು. ಒಂದು 10 ಪಿ ವಿ ಕಂಪ್ಲೀಟ್ ಮಾಡ್ಕೊಂಡವ್ರು ಡೈಮಂಡ್ ಮೂಗುತಿಯಲ್ಲಿ ಇದ್ದವರೇ ಟೀಮು ಇಲ್ಲಿ ಒಂದ್ಸರಿ ಒಂದು ಟೀಮ್ನ ನೀವು ಒಂದು 2 ತರ್ಬೋದು, 4 ಜನ ತರ್ಬೋದು, 8 ಜನ ತರ್ಬೋದು, 10 ಜನ ತರ್ಬೋದು. ಅದೇ ಟೀಮ್, ಅದೇ ಮಿರರ್ ಜನಾಲಜಿಯನ್ನ ಇಲ್ಲಿದ್ದಂತ ಜನಾಲಜಿನೇ ಅಲ್ಲಿಗೆ ಬರೋದು. ಇಲ್ಲೇನ್ ಟೀಮ್ ಇರ್ತದೋ ಅದೇ ಟೀಮು 2ನೇದಕ್ಕೆ ಲೋಟಸ್ ಅಂತ ಹೇಳ್ತಾರೆ. ಏನದು, ಆ ರ್ಯಾಂಕ್ ಹೆಸರು ಡೈಮಂಡ್ ಲೋಟಸ್. ಈ ಪ್ರಾಡಕ್ಟ್ ಹೆಸರು, ಪ್ರಾಡಕ್ಟ್ಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಲೋಟಸ್ ಅಂತ. ಅದರಲ್ಲಿ 440 ಮಿಲಿಗ್ರಾಮ್ 18 ಕ್ಯಾರೆಟ್ ಗೋಲ್ಡ್ ಇರ್ತದೆ. ಇಲ್ಲಿ 6 ಸೆಂಟು ವೆಯ್ಟ್ ಇರುವಷ್ಟು ಡೈಮಂಡ್ ಇರ್ತದೆ. ಇದಕ್ಕೂ ಕೂಡ 1:1ಗೆ 600 ರೂಪಾಯಿ ಪೇರ್ ಕಮಿಷನ್ ಕೊಡ್ತಾನೆ. 100 ಪಿ ವಿ ಒಂದು ವಾರಕ್ಕೆ ಅಂತಂದ್ರೆ 60,000. ಮತ್ತೆ ಇದಕ್ಕೂ ಕೂಡ ಸಹಾಯಧನ ಕೊಡ್ತಾನೆ. ಅಲ್ಲಿ 10 ಪಿ ವಿ ಇದ್ರೆ ಇಲ್ಲಿ 8 ಪಿ ವಿ, 8 ಪಿ ವಿಗೆ ಫೀಲ್ಡ್ ಆಫೀಸರ್ ಆಗ್ತೀವಿ. ಇಲ್ಲಿ 6 ಜನ ಫೀಲ್ಡ್ ಆಫೀಸರ್ ಆಗ್ತಿದ್ದಂಗೆ ಆರ್ಗನೈಸರ್ ಆಗ್ತೀವಿ. 5 ಜನ ಆರ್ಗನೈಸರ್ ಬಂದಾಗ ನಿಮ್ಮ ಅಸೋಸಿಯೇಟ್ ಆಗಿ ಡೆವಲಪ್ಮೆಂಟ್ ಆಫೀಸರ್ ಆಗ್ತೀರಾ. ಇಲ್ಲಿ 4 ಜನ ಡೆವಲಪ್ಮೆಂಟ್ ಆಫೀಸರ್ ಬರ್ತಿದ್ದಂಗೆ ನೀವು ಏರಿಯಾ ಮ್ಯಾನೇಜರ್ ಆಗ್ತೀರಾ. 3 ಜನ ಏರಿಯಾ ಮ್ಯಾನೇಜರ್ ಬರ್ತಿದ್ದಂಗೆ ನೀವು ರೀಜನಲ್ ಮ್ಯಾನೇಜರ್ ಆಗ್ತೀರಾ. 2 ಜನ ರೀಜನಲ್ ಮ್ಯಾನೇಜರ್ ಬರ್ತಿದ್ದ ಹಾಗೆ ನೀವು ಟೀಮ್ ಜನರಲ್ ಮ್ಯಾನೇಜರ್ ಆಗ್ತೀರಾ. ಮತ್ತೆ ಇಲ್ಲಿ ನಿಮಗೆ 8 ಪಿ ವಿ ಆಗ್ತಿದ್ದಾಗೆ ನೀವು ಫೀಲ್ಡ್ ಆಫೀಸರ್ ಆಗ್ತೀರಲ್ಲ, 3ನೇದಕ್ಕೆ ಡೈಮಂಡ್ ತಾರಾ ಅಂತ ಒಂದು ಡೈಮಂಡ್ ಉಂಗುರಕ್ಕೆ ಬರ್ತೀರಾ. ಇಲ್ಲಿ ಈ ಉಂಗುರದ ಬೆಲೆ 35,100 ರೂಪಾಯಿ. ಸಾರಿ, ಇದೊಂದು ಹೇಳೋದು ಮರ್ತುಬಿಟ್ಟೆ. ಇಲ್ಲಿ ಬೈ ಚಾನ್ಸ್ ಈ ಡೈಮಂಡ್ ಹಿಯರ್ ಸ್ಟಡ್ ಬೆಲೆ 15,040 ರೂಪಾಯಿ. ಬೈ ಚಾನ್ಸ್ ನಿಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತಂದ್ರೆ ನೀವು ಕೇವಲ 4,400 ರೂಪಾಯಿ 30% ಕೊಟ್ಟು ಒಳಗಡೆ ಬರ್ಬೋದು. ಆ ಸೇಮ್ ಜನ ಎಲ್ಲರೂ ಇದೇ ತರ ಬರ್ತಾರೆ, 4,400 ರೂಪಾಯಿ ಹಾಕಿ. ಇಲ್ಲಿದ್ದವ್ರೆ ಇಲ್ಲಿ 8 ಪಿ ವಿ ಮಾಡ್ಕೊಂಡು ನೀವು ಡೈಮಂಡ್ ಲೋಟಸ್ ನಲ್ಲಿ 8 ಪಿ ವಿ ಮಾಡ್ಕೊಂಡು ಫೀಲ್ಡ್ ಆಫೀಸರ್ ಆಗ್ತಿದ್ದಂಗೆ ಇಲ್ಲಿದ್ದ ಜನನೇ 3ನೇದಕ್ಕೆ ಡೈಮಂಡ್ ತಾರಾ ಅಂತ ಹೇಳ್ತೀವಿ. ಇದರಲ್ಲಿ 2 ಗ್ರಾಮು 100 ಮಿಲಿ ಏನು ಗೋಲ್ಡ್ ಇರ್ತದೆ, 18 ಕ್ಯಾರೆಟ್. ಮತ್ತೆ ಟೋಟಲ್ 15 ಸೆಂಟು ಡೈಮಂಡ್ ಇರ್ತದೆ. 15 ಅರಳುಗಳಿಂದ ಮಾಡಲ್ಪಟ್ಟಿರ್ತದೆ. ಜೆಂಟ್ಸ್ದು ಮತ್ತೆ ಲೇಡೀಸ್ದೆಲ್ಲ ಇರ್ತದೆ ಉಂಗುರಗಳು. ಇದು 35,100 ರೂಪಾಯಿ ಈ ಒಂದು ಪ್ರಾಡಕ್ಟ್. ಇಷ್ಟು ಕೊಡ್ಲಿಕ್ಕೆ ತಮ್ಮ ಹತ್ರ ಇಲ್ಲ ಅಂದ್ರೆ ಕೇವಲ 30% ಸೇಲ್ಸ್ ಆರ್ಡರ್ ಮಾಡಿದ್ರು ಸಾಕು 11,000ದಿಂದ. ಮತ್ತೆ ಇದಕ್ಕೆ ಕಮಿಷನ್ ಎಲ್ಲ ಉಂಟಿದ್ದಾರೆ. ಇದಕ್ಕೆ ಮೊದಲನೇದಕ್ಕೆ ಏನಂದ್ರು, ಆಕ್ಚುಲಿ ರ್ಯಾಂಕ್ ಇದಾವೆ, ಸಿಲ್ವರ್ ಸೇಲ್ಸ್ ಮ್ಯಾನ್ ಅಂತ. ಇದು ಮೊದಲನೇದಕ್ಕೇನು, ಸಿಲ್ವರ್ ಸೇಲ್ಸ್ ಮ್ಯಾನ್. ಇಲ್ಲಿದ್ದ ಸಿಲ್ವರ್ ಸೇಲ್ಸ್ ಮ್ಯಾನೇ, ನೀವು ಗೋಲ್ಡನ್ ಸೇಲ್ಸ್ ಮ್ಯಾನ್ ಆಗ್ತೀರಾ. ಅಲ್ಲಿಂದ ತಾರಾಗಿ ಬರ್ತೀರಾ.
ನಿಮ್ಗೊಂಚೂರು ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಇನ್ನು ಒಂದು 2-3 ಸರಿ ಕೇಳ್ಬಿಟ್ರೆ ಎಲ್ಲ ಅರ್ಥ ಆಗುತ್ತೆ. ಇದೇ ಫಸ್ಟ್ ಮೀಟಿಂಗ್. ಈಗ ತಾರಾದಲ್ಲಿ ಡೈಮಂಡ್ ತಾರಾಗೆ ಅದಕ್ಕೊಂದು ರ್ಯಾಂಕ್ ಏನು ಕೊಟ್ಟಿದ್ದಾರೆ, ಡಿಸೈರ್ ಸೇಲ್ಸ್ ಮ್ಯಾನ್ ಅಂತ ಹೇಳ್ತಾರೆ. ಈ ಡಿಸೈರ್ ಸೇಲ್ಸ್ ಮ್ಯಾನ್ ಆದಾಗ ನೀವು ಇಲ್ಲಿ 35,100 ರೂಪಾಯಿ ಕಟ್ಟಬೇಕು. ಅಷ್ಟಿಲ್ಲ ಅಂತಂದ್ರೆ ನೀವು ಕೇವಲ 11,000 ಒಂದು ಮ್ಯಾನುಫ್ಯಾಕ್ಚರ್ ಕಾಸ್ಟ್ ಕೊಟ್ಟು ಒಳಗಡೆ ಬರ್ಬೋದು. ಇಲ್ಲಿ 15 ಹರಳುಗಳಿಂದ ಒಂದು ಡೈಮಂಡ್ ಉಂಗುರ ತಯಾರಾಗುತ್ತೆ. ಇದನ್ನು ಕೂಡ ನೀವು ಸೇಲ್ಸ್ ಆರ್ಡರ್ನಲ್ಲಿ ಭಾಗವಹಿಸಿ 10 ಸೇಲ್ಸ್ಗಳನ್ನು ನೀವು ಅಲ್ಲಿದ್ದವ್ರನ್ನೇ ಇಲ್ಲಿಗೆ ತರಬಹುದು. ಇಲ್ಲಿಗೆ ಬರಬೇಕು ಅಂದ್ರೆ 6 PV ಆಗ್ತಿದ್ದಂಗೆ 8 PV ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡೋದು. ಏನೋ ಡೈಮಂಡ್ ಹಿಯರ್ ಸ್ಟಡ್ ಇಂದ ಅಲ್ಲಿ 8 PV ಆದ ತಕ್ಷಣ ಫೀಲ್ಡ್ ಆಫೀಸರ್ ಆಗ್ತೀವಲ್ಲ, ಅಲ್ಲಿಂದ ಸೀದಾ ಸೇಮ್ ಟೀಮ್ ತಗೊಂಡು ಮೂರನೇದು ಡೈಮಂಡ್ ಉಂಗುರಕ್ಕೆ ಬರ್ತೀವಿ. ಇದಕ್ಕೆ ಡೈಮಂಡ್ ಉಂಗುರದಲ್ಲಿ ನಮ್ಗೊಂದು ರ್ಯಾಂಕ್ ಏನು ಕೊಡ್ತಾನೆ ಅಂದ್ರೆ ಡೈಮಂಡ್ ತಾರಾ ಅಂತ ಹೇಳ್ತೀವಿ, ಡಿಸೈರ್ ಸೇಲ್ಸ್ ಮ್ಯಾನ್ ಅಂತ. ಇದರಲ್ಲಿ ಒಂದು PVಗೆ 1,500 ಕೊಡ್ತಾನೆ. 100 PV ಒಂದು ವಾರಕ್ಕೆ ಅಂತಂದ್ರೆ 1.5 ಲಕ್ಷ. ಡಿಸೈರ್ ಸೇಲ್ಸ್ ಮ್ಯಾನ್ ಆಗಿ ಒಂದನ್ನ ಯಾರಿಗಾದ್ರೂ ರೆಫರ್ ಮಾಡ್ತಿದ್ದಂಗೆ ನೀವು ಡಿಸೈರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗ್ಬಿಡ್ತೀರ. ಮತ್ತೆ ಇದಕ್ಕೂ ಕೂಡ ಸಹಾಯಧನ ಕೊಡ್ತಾನೆ. ಇದು ಅವಾರ್ಡ್ಸ್ ರಿವಾರ್ಡ್ಸ್ ಅನ್ಬಾರ್ದು, ಇನ್ಸೆಂಟಿವ್ ಅಂದ್ರೆ ಸಹಾಯಧನ. ಇದು ಗೌರ್ಮೆಂಟ್ ವರ್ಡ್ಗಳೇ ಇವೆಲ್ಲ. 6 PV ಆಗ್ತಿದ್ದಂಗೆ ನೀವು ಫೀಲ್ಡ್ ಆಫೀಸರ್ ಆಗ್ತೀರ. ಇಲ್ಲಿ ಆ ಕಡೆ 6 ಜನ, ಈ ಕಡೆ ಅಂದ್ರೆ ಯಾವ ಕಡೆಯಿಂದಲಾದ್ರೂ ಆಗ್ಲಿ. ಈಗ ಈ 6 ಜನ ಇದು ಹೆಂಗಾಗಿರ್ಬೋದು, ಇಲ್ಲಿ ಒಂದು 6 ಜನ ಬಂದಿದ್ದಾರೆ ಫೀಲ್ಡ್ ಆಫೀಸರ್, ಇಲ್ಲಿ 9 ಡೈರೆಕ್ಟ್ ಇಂದನು 6 ಜನ ಬರಲಿ, ಆ ತರ. ಅಂದ್ರೆ ಇಲ್ಲಿ ಒಂದು ಯೂನಿಟ್, ಇಲ್ಲಿ ಯಾರೋ ಒಬ್ರು ಅನ್ನೋದ್ರಲ್ಲಿ 6 ಫೀಲ್ಡ್ ಆಫೀಸರ್ ಬಂದಿದ್ದಾರೆ, ಇಲ್ಲಿ ಒಂದು 3 ಜನ ಬಂದ್ರು, ಇಲ್ಲಿ 3 ಜನ ಬಂದ್ರು, ಆ ತರ ಎಲ್ಲಿಂದಾದ್ರೂ ಬರ್ಲಿ 6 PV ಆಗ್ತಿದ್ದಂಗೆ ಫೀಲ್ಡ್ ಆಫೀಸರ್ ಆಗ್ತೀರಾ. 5 ಜನ ಫೀಲ್ಡ್ ಆಫೀಸರ್ ಬರ್ತಿದ್ದಂಗೆ ಆರ್ಗನೈಸರ್ ಆಗ್ತೀರಾ. 4 ಜನ ಆರ್ಗನೈಸರ್ ಬರ್ತಿದ್ದಂಗೆ ಡೆವಲಪ್ಮೆಂಟ್ ಆಫೀಸರ್ ಆಗ್ತೀರಾ. 3 ಜನ ಡೆವಲಪ್ಮೆಂಟ್ ಆಫೀಸರ್ ಬರ್ತಿದ್ದಂಗೆ ಏರಿಯಾ ಮ್ಯಾನೇಜರ್ ಆಗ್ತೀರಾ. 2 ಜನ ಏರಿಯಾ ಮ್ಯಾನೇಜರ್ ಬರ್ತಿದ್ದಾಗೆ ರೀಜನಲ್ ಮ್ಯಾನೇಜರ್ ಆಗ್ತೀರಾ. ಮತ್ತೆ 2 ಜನ ರೀಜನಲ್ ಮ್ಯಾನೇಜರ್ ಬರ್ತಿದ್ದಂಗೆ ಟೀಮ್ ಜನರಲ್ ಮ್ಯಾನೇಜರ್ ಆಗ್ತೀರಾ. ಇದು ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಡೈಮಂಡ್ ಮಯೂರಿ, ಅದನ್ನ ಮೂಗುತಿ ಅಂತ ಹೇಳ್ತಾರೆ. ಡೈಮಂಡ್ ಮೂಗುತಿಯಲ್ಲಿ ಫೀಲ್ಡ್ ಆಫೀಸರ್ ಆಗ್ತಿದ್ದಂಗೆ ಲೋಟಸ್ ಬರ್ತೀರಾ, ಇಯರ್ ಸ್ಟಡ್ ಅಂದ್ರೆ ಅದನ್ನ ಹೋಲೆ ಅಂತ ಹೇಳ್ಬೋದು. ಅಲ್ಲಿಂದ ತಾರಾಗ್ ಬರ್ತೀರಾ ಉಂಗುರಕ್ಕೆ. ಇವು 3ಕ್ಕೂ ಕೂಡ ಸೇಲ್ಸ್ ಎಕ್ಸಿಕ್ಯೂಟಿವ್ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಫೀಲ್ಡ್ ಆಫೀಸರು, ಆರ್ಗನೈಸರು, ಡೆವಲಪ್ಮೆಂಟ್ ಆಫೀಸರು, ಏರಿಯಾ ಮ್ಯಾನೇಜರು, ರೀಜನಲ್ ಮ್ಯಾನೇಜರು, ಟೀಮ್ ಜನರಲ್ ಮ್ಯಾನೇಜರ್ ಅಂತ. ಇವು 3ಕ್ಕೂ ಕೂಡ ಒಂದೊಂದರಲ್ಲೂ ಕೂಡ 25 ಲಕ್ಷ ಅಂದ್ರೆ ಟೋಟಲ್ 75 ಲಕ್ಷ ನಿಮ್ಗೆ ಇನ್ಸೆಂಟಿವ್ ಸಿಗುತ್ತೆ. ಒಂದು 40,000, 60,000, 1.5 ಲಕ್ಷ ಅಲ್ಲದೆ. ಇನ್ನೊಂದು, ಈಗ ಇಲ್ಲಿ ನೀವು 6 PV ಮಾಡ್ಕೊಳ್ತಿದ್ದ ಹಾಗೆ ಲಾಸ್ಟ್ಗೆ ಸೇಮ್ ಟೀಮ್ನ ತಗೊಂಡು ನೆಕ್ಲೆಸ್ ಬರ್ಬೋದು. ಇಲ್ಲಿ ನೆಕ್ಲೆಸ್ ನಲ್ಲಿ 18 ಕ್ಯಾರೆಟ್ ಗೋಲ್ಡ್ ಎಷ್ಟಿರ್ತದೆ ಅಂದ್ರೆ 8.350 ಮಿಲಿಗ್ರಾಮ್ ಇರ್ತದೆ. 8 ಗ್ರಾಮು 350 ಮಿಲಿ ಚಿನ್ನ ಇರ್ತದೆ 18 ಕ್ಯಾರೆಕ್ಟರ್ದು. ಇನ್ನು ಇದರಲ್ಲಿ 0.75 ಸೆಂಟ್ 162 ಹರಳುಗಳು ಇರ್ತದೆ ಡೈಮಂಡ್. ಇಲ್ಲಿ ಇದ್ರ ಕಾಸ್ಟ್ 1,97,600 ರೂಪಾಯಿ. ಬೈ ಚಾನ್ಸ್ ಅಷ್ಟಿಲ್ಲ ಅಂತಂದ್ರೆ ನೀವು 30% ಸೇಲ್ಸ್ ಆರ್ಡರ್ ಅಂತಂದ್ರೆ 60,000 ಕೊಟ್ಟು ಒಳಗಡೆ ಬರ್ಬೋದು. ಆ ಡೈಮಂಡ್ ಕ್ವಾಲಿಟಿ ಎಲ್ಲ VVS ಕ್ವಾಲಿಟಿ ಇರ್ತದೆ, ಫಸ್ಟ್ ಕ್ವಾಲಿಟಿ. ಅದು ಗ್ಯಾರಂಟೆಡ್ ಪ್ರಾಡಕ್ಟ್. ಅದಕ್ಕೆಲ್ಲ ಸರ್ಟಿಫಿಕೇಟ್, ಜಮಲಾಜಿಕಲ್ ಸರ್ಟಿಫಿಕೇಟ್, ಏನೆಲ್ಲ ಹೊರಗಡೆ ನೀವು ನೋಡ್ತಿರೋ, ಏನದು GST ಇರ್ಬೋದು, ಸರ್ವಿಸ್ ಚಾರ್ಜ್ ಇರ್ಬೋದು, ಪೋಸ್ಟಲ್ ಚಾರ್ಜ್ ಇರ್ಬೋದು, ಜಮಲಾಜಿಕಲ್ ಸರ್ಟಿಫಿಕೇಟು, ಬಿಲ್ಲು, ಗೋಲ್ಡ್ 100% ಇರ್ತದೆ, ಡೈಮಂಡ್ 100% ಇರೋದು ಎಲ್ಲ ಸೇರಿ ನಿಮ್ಮ ಮನೆ ಬಾಗಿಲು ಬರ್ತದೆ. ಆಗಿರುವಾಗ ಒಂದು ಬಹಳ ಲೀಗಲ್ ಆಗಿ ಪ್ರಾಡಕ್ಟ್ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಈ ಪ್ರಾಡಕ್ಟ್ ಯಾರಿಗೋ ಒಬ್ರಿಗೆ ಇಷ್ಟ ಹಣ ಹಾಕ್ಸಿದ್ರು ಕೂಡ ಅಷ್ಟೇ ವರ್ತ್ ಇರುವಂತ ಪ್ರಾಡಕ್ಟ್ ಅವ್ರಿಗೆ ಹೋದಾಗ ನಮಗೆ ಆಗ್ಲಿ ನಿಮಗೆ ಆಗ್ಲಿ ಎಲ್ಲೂ ಒಂದು ಇದಾಗಲ್ಲ, ತೊಂದರೆ ಆಗಲ್ಲ ಮುಂದಿನ ದಿನಗಳಲ್ಲಿ. ಆ ತರ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಅಂದ್ರೆ ನಮಗೆ ಲಯಬಿಲಿಟಿ ಅನ್ನೋದೇ ಇರೋದಿಲ್ಲ. ಮತ್ತೆ ಅಲ್ಲಿ ಡೈಮಂಡ್ ತಾರಾದಲ್ಲಿ ಇದ್ದವ್ರೆ ಡಿಸೈರ್ ಸೇಲ್ಸ್ ಮ್ಯಾನ್, ಇಲ್ಲಿ ಡ್ರೀಮ್ ಸೇಲ್ಸ್ ಮ್ಯಾನ್ ಆಗ್ತೀರಾ. ಇದಕ್ಕೆ ನೀವು 60,000 ಕೊಟ್ಟರೆ ಸಾಕು, ನೀವು ಇಲ್ಲಿ ಒಳಗಡೆ ಬಂದಿರ್ತೀರಾ. ಅಷ್ಟೊತ್ತಿಗೆ ಸುಮಾರು ದುಡ್ಡಿರ್ತೀರ, ಲಕ್ಷಾಂತರ ರೂಪಾಯಿ ದುಡ್ಡು ಇರ್ತದೆ. ಅದರಲ್ಲಿ 60,000 ಕೊಟ್ಟು ಅಥವಾ ದುಡ್ಡು ಇದ್ದವರು ಫುಲ್ ಅಮೌಂಟ್ನೇ ಹಾಕಿ ಟೀಮ್ನ ತಗೊಂಡು ಬರ್ತಾರೆ. ಅವಾಗ ಇಲ್ಲಿ 1:1ಗೆ ಡ್ರೀಮ್ ಸೇಲ್ಸ್ ಮ್ಯಾನ್ ಆಗಿ ನೀವು ವರ್ಕ್ ಮಾಡಿದಾಗ ಏನೋ 1:1ಗೆ 1 PVಗೆ 7,500
ಇಂಟು 100 PV ಅಂತಂದ್ರೆ 7.5 ಲಕ್ಷ ವಾರಕ್ಕೆ, ಇಂಟು 30 ದಿನ ಅಂದ್ರೆ ಒಂದು 4 ವಾರ ಅಂತಂದ್ರೆ 30 ಲಕ್ಷ ಆಯ್ತು. ಇದಕ್ಕೂ ಕೂಡ ಸಹಾಯಧನ ಕೊಡ್ತಾನೆ. ಏನು, ಡ್ರೀಮ್ ಸೇಲ್ಸ್ ಮ್ಯಾನ್ಗೂ ಕೂಡ ಸಹಾಯಧನ ಅಂತ ಕೊಡ್ತಾನೆ. ಇಲ್ಲಿ 30 PV ಮಾಡ್ಕೊಳ್ತಿದ್ದಂಗೆ ಟೀಮ್ ಮ್ಯಾನೇಜರ್ ಅಂತ 5 ಜನ ಟೀಮ್ ಮ್ಯಾನೇಜರ್ಗಳು ನಿಮ್ಮ ಟೀಮ್ನಲ್ಲಿ ಬಂದಾಗ ಪ್ಲಾನಡ್ ಮ್ಯಾನೇಜರ್ ಆಗ್ತೀರಾ. 4 ಜನ ಪ್ಲಾನಡ್ ಮ್ಯಾನೇಜರ್ಗಳು ಯಾವ ಕಡೆಯಿಂದಾದ್ರೂ ಬರಲಿ, ಇದು ಆಗಿರೋದು ನೋಡಿ, ಇಲ್ಲಿ ಒಂದು 4 ಆಯ್ತು, ಇಲ್ಲಿ ಇವ್ರು ಇಷ್ಟೂ ಜನ ಸೇರಿ 4 ಜನ ಮಾಡಲಿ, ಆ ಥರ ಅದು ನಿಮ್ಗೆ ಹೋಗ್ತಾ ಗೊತ್ತಾ. 4 ಜನ ಪ್ಲಾನಡ್ ಮ್ಯಾನೇಜರು ಎಡಗಡೆ, 4 ಜನ ಪ್ಲಾನಡ್ ಮ್ಯಾನೇಜರ್ ಗ್ರೂಪ್ನಲ್ಲಿ, ಅದು ಟೀಮ್ನಲ್ಲಿ ಆಯಿತು ಅಂತಂದರೆ ಬಿಸ್ನೆಸ್ ಸಪೋರ್ಟ್ ಮ್ಯಾನೇಜರ್ ಆಗ್ತೀರಾ. ಆವಾಗ 3 ಜನ ಬಿಸ್ನೆಸ್ ಸಪೋರ್ಟ್ ಮ್ಯಾನೇಜರಿಗೆ 3 ಜನ ಬಿಸ್ನೆಸ್ ಸಪೋರ್ಟ್ ಮ್ಯಾನೇಜರ್ ಆದಾಗ ಝೋನಲ್ ಮ್ಯಾನೇಜರ್ ಆಗ್ತೀರಾ. ಇಲ್ಲಿ 2 ಜನ ಝೋನಲ್ ಮ್ಯಾನೇಜರ್ ಆದಾಗ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗ್ತೀರಾ. ಇದಕ್ಕೆಲ್ಲ 1 ಕೋಟಿ ಇದೆ, ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಈ ಕಂಪ್ನಿಯಲ್ಲಿ ನೀವು ಜಾಯ್ನ್ ಆಗೋದಕ್ಕೆ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು, 18 ವರ್ಷ ವಯಸ್ಸಾಗಿರಬೇಕು, ಮತ್ತು ಎಜುಕೇಷನು 10ನೇ ಕ್ಲಾಸ್ ಓದಿರಬೇಕು. ನಿಮ್ಮ ಹತ್ರ ID ಪ್ರೂಫು, ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ನಂಬರ್ ಕಂಪಲ್ಸರಿ ಇರಬೇಕು. ಯಾಕೆ, ಅವರು ಕಮಿಷನ್ ಕೊಡ್ತಾರೆ. 2 ಇನ್ಕಮ್, ಒಂದು ಕಮಿಷನ್ನು, ಇನ್ನೊಂದು ಸಹಾಯಧನ ಅಂತ ಫೀಲ್ಡ್ ಎಕ್ಸ್ಪೆನ್ಸ್ ಅಂತ ಕೊಡ್ತಾನೆ. 2 ಮತ್ತೆ ಈ ಸಂಸ್ಥೆಗೆ ಬಂದು ನೀವು ಡೈರೆಕ್ಟಾಗಿ ಡೈಮಂಡ್ ತೀರ್ಥಮ್ ಅಂದರೆ ಡ್ರೀಮ್ ಸೇಲ್ಸ್ ಮ್ಯಾನ್ ನಾನು ನೆಕ್ಲೆಸ್ ತಗೊಳ್ತೀನಿ ಅಂದ್ರೆ ಆಗಲ್ಲ. ಡೈಮಂಡ್ ಉಂಗುರಕ್ಕೆ ಬರ್ತೀನಿ, ಡೈಮಂಡ್ ಓಲೆಗೆ ಬರ್ತೀನಿ ಅಂದ್ರೆ ಆಗಲ್ಲ. ನೀವೇನಿದ್ರು ಡೈಮಂಡ್ ಮೂಗುತಿ ಅಂದರೆ ಡೈಮಂಡ್ ಮಯೂರಿ ಅಂತ ಹೇಳ್ತಾರೆ. ಅದು ಸಿಲ್ವರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗೇ ಬರಬೇಕು. ಡೈಮಂಡ್ ಮೂಗುತಿಯಲ್ಲಿಂದನೇ ಬಂದು ನೀವು ಡೈಮಂಡ್ ಮೂಗುತಿಯಲ್ಲಿರೋರ್ಗೆ ಏನಂತಾರೆ, ಸಿಲ್ವರ್ ಸೇಲ್ಸ್ ಮ್ಯಾನ್. ಅದೇ ಡೈಮಂಡ್ ಓಲೆಗೆ ಬಂದವ್ರಿಗೆ ಡೈಮಂಡ್ ಲೋಟಸ್ ಅಂತ ಹೇಳ್ತಾರೆ, ಅದು ರ್ಯಾಂಕ್. ಗೋಲ್ಡನ್ ಸೇಲ್ಸ್ ಮ್ಯಾನ್ ಅಂತ ಹೇಳ್ತಾರೆ. ಅಲ್ಲಿಂದನೇ ಮತ್ತೆ ಡಿಸೈರ್ ಸೇಲ್ಸ್ ಮ್ಯಾನ್ ಆಗಬೇಕು, ಮತ್ತೆ ಅಲ್ಲಿಂದ ಡ್ರೀಮ್ ಸೇಲ್ಸ್ ಮ್ಯಾನ್ ಆಗಬೇಕು. ಆಗಿರುವಾಗ ನೀವು ಡೈರೆಕ್ಟಾಗಿ ಬರೋಕ್ಕಾಗಲ್ಲ. ನಿಮ್ಗೆ ಯಾರಾದರೂ ಒಬ್ರು ಇಲ್ಲಿ ಸಿಲ್ವರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅನ್ನೋರು ರೆಕಮೆಂಡೇಶನ್ ಮಾಡಬೇಕು. ನಿಮಗೆ ಒಬ್ರು ಯಾರಾದರೂ ರೆಕಮೆಂಡ್ ಮಾಡಿ ಒಳಗಡೆ ಬರುವಂಥದ್ದು. ಇಲ್ಲಿ ಇದೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಓದ್ಕೊಳ್ಳಿ, PDF ಎಲ್ಲ ಬಂದಿರ್ತದೆ. ಈಗ ನಿಮಗೆ 3 ರ್ಯಾಂಕ್ಗಳನ್ನು ಹೇಳಿದೆ. ಒಂದು ಸಿಲ್ವರ್ ಸೇಲ್ಸ್ ಮ್ಯಾನ್ ಅಂದರೆ ಡೈಮಂಡ್ ಮೂಗುತಿ, ಗೋಲ್ಡನ್ ಸೇಲ್ಸ್ ಮ್ಯಾನ್ ಅಂದರೆ ಹಿಯರ್ ಸ್ಟಡ್ ಓಲೆ, ಡಿಸೈರ್ ಸೇಲ್ಸ್ ಮ್ಯಾನ್ ಅಂದರೆ ಉಂಗುರಗಳು. ಇವು 3ಕ್ಕೂ ಕೂಡ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್. ನೀವು ಫೀಲ್ಡ್ ಆಫೀಸರ್ ಆದಾಗ ಏನು ಕೊಡ್ತಾರೆ ಅಂತ ಹೇಳಲಿಲ್ಲ. ಈಗ ನೋಡಿ, ಫೀಲ್ಡ್ ಆಫೀಸರ್ ಆದಾಗ ಒಂದು ರಿಸ್ಟ್ ವಾಚ್ ಕೊಡ್ತಾರೆ, ಬ್ರ್ಯಾಂಡೆಡ್ ವಾಚ್ ಸಿಗುತ್ತೆ. ಮತ್ತೆ ಈ ಆರ್ಗನೈಸರ್ ಆದಾಗ 10,500 ರೂಪಾಯಿ ಗೋಲ್ಡ್ ತಗೊಳಕ್ಕೆ ಅಂತಾನೆ ಚೆಕ್ ಇಶ್ಯೂ ಮಾಡ್ತಾನೆ. ಡೆವಲಪ್ಮೆಂಟ್ ಆಫೀಸರ್ ಆದಾಗ 50,000 ರೂಪಾಯಿ ಬೈಕ್ ಇನ್ಸೆಂಟಿವ್ ಕೊಡ್ತಾನೆ, ಚೆಕ್. ಇದೆಲ್ಲ ಏರಿಯಾ ಮ್ಯಾನೇಜರ್ ಆದಾಗ 1 ಲಕ್ಷ ಫಾರಿನ್ ಟ್ರಿಪ್ಗೆ ಅಂತ ಚೆಕ್ ಕೊಡ್ತಾನೆ. ರೀಜನಲ್ ಮ್ಯಾನೇಜರ್ ಆದಾಗ 3 ಲಕ್ಷ ಕಾರ್ ಇನ್ಸೆಂಟಿವ್. ಮತ್ತೆ ಟೀಮ್ ಜನರಲ್ ಮ್ಯಾನೇಜರ್ ಆದಾಗ 20 ಲಕ್ಷ ಹೌಸ್ ಇನ್ಸೆಂಟಿವ್ ಅಂತ ಕೊಡ್ತಾನೆ. ಇವ್ಯಾವುದಕ್ಕೂ ಕೂಡ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲ. ಇದು ಡೈಮಂಡ್ ಮೂಗುತಿ, ಡೈಮಂಡ್ ಓಲೆ, ಹಿಯರ್ ಸ್ಟಡ್ ಅಂತ ಹೇಳ್ತೀವಿ, ಡೈಮಂಡ್ ಉಂಗುರಕ್ಕೆ, ಇವು 3ಕ್ಕೂ ಕೂಡ ಒಂದೊಂದು ಇದರಲ್ಲೂ ಕೂಡ 25 ಲಕ್ಷ 25 ಲಕ್ಷ 25 ಲಕ್ಷ 75 ಲಕ್ಷ ಸಿಗುತ್ತೆ. ಲಾಸ್ಟ್ ನೀವು ಡಿಸೈರ್ ಸೇಲ್ಸ್ ಮ್ಯಾನ್ ಆದಾಗ, ಸಾರಿ ಡ್ರೀಮ್ ಸೇಲ್ಸ್ ಮ್ಯಾನ್ ಆದಾಗ, ಅಂದರೆ ನೆಕ್ಲೆಸ್ಗೆ ಬಂದಾಗ, ತೀರ್ಥಮ್ ಅಂತ ಹೇಳ್ತೀವಲ್ಲ, ಡೈಮಂಡ್ ತೀರ್ಥಮ್, ಡಿಸೈರ್ ಡ್ರೀಮ್ ಸೇಲ್ಸ್ ಮ್ಯಾನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಬಂದಾಗ ಟೀಮ್ ಮ್ಯಾನೇಜರ್ ಆದಾಗ 50,000 ರೂಪಾಯಿ ಬೈಕಿಗೆ ಅಂತ ಚೆಕ್ ಕೊಡ್ತಾನೆ. ಪ್ಲಾನಡ್ ಮ್ಯಾನೇಜರ್ ಆದಾಗ 2 ಲಕ್ಷ ಫಾರಿನ್ ಟ್ರಿಪ್. ಮತ್ತೆ ಬಿಸ್ನೆಸ್ ಸಪೋರ್ಟ್ ಮ್ಯಾನೇಜರ್ ಆದಾಗ 10 ಲಕ್ಷ ಕ್ಯಾಶ್ ಇನ್ಸೆಂಟಿವ್. ಮತ್ತೆ ಝೋನಲ್ ಮ್ಯಾನೇಜರ್ ಆದಾಗ 25 ಲಕ್ಷ ಲಕ್ಸುರಿ ಕಾರ್ಗೆ ಅಂತ ಚೆಕ್ ಕೊಡ್ತಾನೆ. ಮತ್ತೆ ಲಾಸ್ಟ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ 1 ಕೋಟಿ ರೂಪಾಯಿ. ಇಲ್ಲಿ 1.5 ಕೋಟಿ ಟೋಟಲ್, ಲಾಸ್ಟ್ ನಲ್ಲಿ 1.5 ಕೋಟಿ. ನೋಡಿ, ಇಲ್ಲಿ 4 ಟೈಪ್ ಆಫ್ ಪ್ರಾಡಕ್ಟ್ ಇದೆ, 4 ಟೈಪ್ ಆಫ್ ಕಮಿಷನ್ ಇದೆ, 4 ಟೈಪ್ ಆಫ್ ರ್ಯಾಂಕ್ ಇದಾವೆ, 4 ಟೈಪ್ ಆಫ್ ಇನ್ಸೆಂಟಿವ್ ಇದಾವೆ. ಇದನ್ನ ಮಿರರ್ ಜರ್ನಾಲಜಿಯಲ್ಲಿ ಕೇರಳದ ವ್ಯಕ್ತಿಗಳು ಹೇಗೆ ಅನ್ನೋದು ತಮಗೂ ಗೊತ್ತಿದೆ. ವಿತ್ ಲೀಗಲ್ ಆಗಿ ಎಲ್ಲ ಗೌರ್ಮೆಂಟ್ನ ಟರ್ಮ್ಸ್ ಅಂಡ್ ಕಂಡೀಷನ್ನ ಅಪ್ಲೈ ಮಾಡಿಕೊಂಡೇ ಇವ್ರು ಬಂದಿರೋದು. ಆಗಿರುವಾಗ ಮತ್ತೊಂದು ಸರಿ ಹೇಳ್ತೀನಿ, ಈ ಕಂಪನಿಯಲ್ಲಿ ಮಾಡಿರುವಂಥ ಪ್ಲಾನು ಇಡೀ ಇಂಡಿಯಾದಲ್ಲಿ ಹುಡುಕಿದ್ರು ಎಲ್ಲೂ ಸಿಗಲ್ಲ. 4 ಥರದ ಪ್ರಾಡಕ್ಟ್ ಇದಾವೆ,
4 ತರದ ಕಮಿಷನ್ ಇದೆ, 4 ತರದ ರ್ಯಾಂಕ್ ಕೊಡ್ತಾನೆ, 4 ತರದ ಇನ್ಸೆಂಟಿವ್. ಒಂದು ಸರಿ ನಾವು ಟೀಮ್ ಕಟ್ಬಿಡ್ಬೇಕು. ಒಂದೇ ಒಂದು ದಿನ, ಒಂದು ತಿಂಗಳು ಅಥವಾ 2 ತಿಂಗಳು, 4 ವಾರ ಅಥವಾ 8 ವಾರ ನೀವು ಟೀಮ್ ಕಟ್ತು ಅಂತಂದ್ರೆ 100% ಪ್ಯಾಸಿವ್ ಇನ್ಕಮ್ಗೆ ನಾವು ಎಲಿಜಿಬಿಲಿಟಿ ಆಗ್ಬೋದು. ಮೊದಲನೇದರಲ್ಲಿ ಈಗ ಡೈಮಂಡ್ ಮೂಗುತಿಯಲ್ಲಿ 40,000, ಡೈಮಂಡ್ ಇಯರ್ ಸ್ಟಡ್ ಅಲ್ಲಿ 60,000, ಡೈಮಂಡ್ ಉಂಗುರದಲ್ಲಿ 1.5 ಲಕ್ಷ, ಡೈಮಂಡ್ ನೆಕ್ಲೆಸ್ ನಲ್ಲಿ 7.5 ಲಕ್ಷ, ಒಟ್ಟು ಟೋಟಲ್ 10 ಲಕ್ಷ ವಾರಕ್ಕೆ ಇಂಟು 4 ವಾರ ಅಂದ್ರೆ 40 ಲಕ್ಷ ದುಡಿಯುವಂತ ಪ್ರಾಜೆಕ್ಟ್ ಇದು. ನೀವು ಆಲ್ರೆಡಿ ಏನಾದ್ರು ಶ್ರೀಕಾರ್ಯಲ್ ಚಿಟ್ಸ್ ಅಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಅವರು ಈಗ ಏನೂ ಮಾಡಿಲ್ಲ, 2,200 ರೂಪಾಯಿ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಅವ್ರಿಗೆ ಈ ಪ್ರಾಡಕ್ಟ್ಗೆ 2,000 ರೂಪಾಯಿ ಕಟ್ಟಬೇಕಾದ 2,200 ರೂಪಾಯಿ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಬರೀ 200 ರೂಪಾಯಿ ಕಟ್ಟಿದ್ರು ಸಾಕು, ಅವರು ಸೀದಾ ನೀವು ಈ ಏನು ಸಿಲ್ವರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ಬೋದು. ಅಥವಾ ಫೀಲ್ಡ್ ಆಫೀಸರ್ ಆಗಿದ್ದಾರೆ ಅಂದ್ರೆ 2,500 ಮೈನಸ್ ಆಗುತ್ತೆ ಪ್ರಾಡಕ್ಟ್ ಆಗಿರುವಾಗ ತುಂಬಾ ಅತ್ಯುತ್ತಮವಾದಂತ ಪ್ರಾಜೆಕ್ಟು. ಇಷ್ಟನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಇನ್ನೊಂದು ಸ್ವಲ್ಪ ಏನೋ ಇರ್ಬೋದು. ಇನ್ನು ಲಾಸ್ಟಲ್ಲಿ ನಮ್ಮ ಕಂಪ್ನಿ MD ಹೆಸರು ರಾಜನ್ ಕಾರ್ಯಲ್ ಅಂತ, ಡೈರೆಕ್ಟರ್ಗಳೆಲ್ಲ ಇದ್ದಾರೆ, ಉತ್ತಮವಾದ ನಾಲೆಡ್ಜ್ ಇರುವಂತ ಆಡಿಟರ್ ಇದ್ದಾರೆ, ಲೀಗಲ್ ಅಡ್ವೈಸರ್ ಇದ್ದಾರೆ. ಈ ಬ್ಯಾಂಕ್ HDFC ಬ್ಯಾಂಕ್ ಇದೆ, ಇದಕ್ಕೆ ನೀವು ಡೈರೆಕ್ಟ್ ಆಗಿ ಯಾರ ಕೈಲೂ ದುಡ್ಡು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅದಾದ ನಂತರ ವಾಟ್ಸಪ್ ಮಾಡೋದು. ಈಗ ಗೂಗಲ್ ಪೇ, ಫೋನ್ ಪೇ ಇದೆ, ಇದರಲ್ಲಿ ನೀವು ಡೈರೆಕ್ಟ್ ಆಗಿ ನೀವು ಮಾಡಬಹುದು. ಇನ್ನು ಪೇಔಟ್ ಆಪ್ಷನ್ ಬಗ್ಗೆ ಹೇಳೋದಾದ್ರೆ ಎವ್ರಿ ವೆಡ್ನೆಸ್ಡೇ 5 ಗಂಟೆಗೆ ಕಟ್ ಆಫ್ ಮಾಡ್ತಾನೆ. ನೆಕ್ಸ್ಟ್ ಮಂಡೇ ಒಳಗಡೆ ಕಂಪನಿ ಸರ್ವರ್ ಏನಿದೆ ಆಟೋಮೆಟಿಕ್ ಪೇಮೆಂಟ್ ಅನ್ನ ಡಿಸ್ಪೋಸಲ್ ಮಾಡ್ಬಿಡುತ್ತೆ. ಇಲ್ಲಿ ಕಂಪನಿಯ ಸಿಸ್ಟಮ್ ಫಾಲೋ ಮಾಡೋರಂತೂ ಮಸ್ಟ್ ಅಂಡ್ ಶುಡ್, ನಮ್ಮ MD ಅವ್ರು ಹೇಳೋದಂಗೆನೆ ಮಸ್ಟ್ ಅಂಡ್ ಶುಡ್ ಆಗಿ ಕಂಪನಿಯ ಸಿಸ್ಟಮ್ ನ ಫಾಲೋ ಮಾಡಿ. 100 PV ಡೈಮಂಡ್ ನೋ ಸ್ಪಿನ್ ಅಲ್ಲೂ ತಗೋಬಹುದು, ಡೈಮಂಡ್ ಇಯರ್ ಸ್ಟಡ್ ಅಲ್ಲೂ ತಗೋಬಹುದು, ಡೈಮಂಡ್ ಏನದು ಡೈಮಂಡ್ ನೋ ಸ್ಪಿನ್ನು, ಡೈಮಂಡ್ ಇಯರ್ ಸ್ಟಡ್, ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್, ಇವು 4ರಲ್ಲೂ ಕೂಡ 100 PV ಅಂದ್ರೆ 400 ರೂಪಾಯಿ, 600 ರೂಪಾಯಿ, 1,500, 7,500 ಎಲ್ಲ ಸೇರಿದ್ರೆ ವಾರಕ್ಕೆ 10,000 ಇಂಟು 100 PV ಅಂದ್ರೆ 10 ಲಕ್ಷ ದುಡಿಬಹುದು. ಇಲ್ಲಿ ಸೇಲ್ಸ್ ಆರ್ಡರ್ ಮೀನಿಂಗ್ ಅಂತಂದ್ರೆ ತಯಾರು ಮಾಡಲಿಕ್ಕೆ ಆದೇಶ ಕೊಟ್ಟಂಗೆ. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿರುವಂತ ಡೈಮಂಡ್ ಸೇಲ್ಸ್ ಆರ್ಡರ್ ಮಾರ್ಕೆಟಿಂಗ್ ಪ್ಲಾನ್ಗೆ ಬನ್ನಿ. ಎಲ್ಲರೂ ಒಂದು ಈ ಸಿಸ್ಟಮ್ನ ಒಂದು ಕಾಯ ವಾಚ ಮನಸ ಅಕ್ಸೆಪ್ಟ್ ಮಾಡಿ. ಯಾಕೆಂತಂದ್ರೆ ಯಾವುದೇ ಸಿಸ್ಟಮ್ನಲ್ಲಿ ನಾವು ಮನಸಾರೆ ಅಕ್ಸೆಪ್ಟ್ ಮಾಡಿದಾಗ ನಮಗೆ ಅದರಲ್ಲಿ ಅಭಿವೃದ್ಧಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಪ್ಲಾನ್ ಪ್ರೆಸೆಂಟ್, ನಿಮ್ಮ ಒಂದು ಡಿಸಿಷನ್, ಟೇಕ್ ಎ ಗುಡ್ ಡಿಸಿಷನ್, ರೈಟ್ ಟೈಮು, ರೈಟ್ ಪ್ಲೇಸು, ರೈಟ್ ಪ್ಲಾಟ್ಫಾರ್ಮ್. ತುಂಬಾ ಚೆನ್ನಾಗಿದೆ. ಇದೇ ಫಸ್ಟ್ ಪ್ಲಾನ್ ಪ್ರೆಸೆಂಟೇಷನ್. ಎಲ್ಲರೂ ಒಂದು ಟೇಕ್ ಎ ಗುಡ್ ಡಿಸಿಷನ್ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನಮಸ್ಕಾರ. ಜೈ ಹಿಂದ್.